ಆಗಿ ಆಯ್ಕೆಯಾಗಲಿಕ್ಕೆ ಕಣದಲ್ಲಿದ್ದಾರೆ. ಇವರ ವಿರುದ್ಧವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಕೂಡ ಅಖಾಡದಲ್ಲಿದ್ದಾರೆ. ಮತದಾರರು ಯಾರ ಪರವಾಗಿ ವೋಟ್ ಚಲಾಯಿಸ್ತಾರೆ ಕ್ಯೂರಿಯಾಸಿಟಿ ಇದ್ದೇ ಇದೆ. ಜೂನ್ 4ರವರೆಗೆ ಆ ಫಲಿತಾಂಶ ಕಾಯೋಣ. ಬೀದರ್ನಲ್ಲಿ ಯಾವ ರೀತಿ ಇದೆ ಮತದಾನಕ್ಕೆ ಪ್ರತಿಕ್ರಿಯೆ, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಬೀದರ್ನಲ್ಲಿ ಹಿರಿಯರು ವರ್ಸಸ್ ಹೊಸಬರು ಅನ್ನೋ ರೀತಿಯ ಚಿತ್ರಣ, ಇದನ್ನ ಮತದಾರರು ತೀರ್ಮಾನ ಮಾಡ್ತಾರೆ ಯಾರ ಪರವಾಗಿ ತಮ್ಮ ಒಲವು ಅಂತ ಹೇಳಿ. ಆ ಒಲವನ್ನು ವ್ಯಕ್ತಪಡಿಸಲಿಕ್ಕೆ ಮತದಾರರು ಮತಗಟ್ಟೆಗೆ ಬರ್ತಿದ್ದಾರಾ? ಹೇಗಿದೆ ಸದ್ಯಕ್ಕೆ ಚಿತ್ರಣ? ಹೌದು ಶ್ವೇತಾ, ಗಡಿ ಜಿಲ್ಲೆ ಬೀದರು ಬಿಸಿಲು ನಾಡಿನಲ್ಲಿ ಕೂಡ ಸಾಕಷ್ಟೊಂದು ಚುನಾವಣೆ ಕಾವು ಬಾರಿ ಏರ್ತೊಡಗಿತು ಅಂತ ಹೇಳ್ಬೋದು. ವಿಶೇಷವಾಗಿ ಹಾಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಹಾಗೂ ಸಾಗರ್ ಖಂಡ್ರೆ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತ್ತು ಅಂತ ಹೇಳ್ಬೋದು. ಈಗಾಗಲೇ ಕೇಂದ್ರ ಸಚಿವರಿದ್ದಾರೆ ಭಗವಂತ ಖೂಬಾ, 2 ಸರಿ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಗೆಲುವು ಕೂಡ ಸಾಧಿಸಿದ್ದಾರೆ. ಆದರೂ 3ನೇ ಬಾರಿ ಹೆಟ್ರಿಕ್ ಗೆಲುವಿಗಾಗಿ ಏನದಂದ್ರೆ ಅವರು ಸಾಕಷ್ಟು ರಣತಂತ್ರ ರೂಪಿಸಿದರು. ಆದರೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಈಗಾಗಲೇ ಮತದಾನ ಕೂಡ ಆರಂಭ ಆಗಿದೆ. ನಾವು ನೋಡ್ಬೋದು ಬೀದರ್ ಜಿಲ್ಲಾ ಪಂಚಾಯತಿನ ಒಂದು ಬೀದರ್ನ ವಿಶಿಷ್ಟ ರಾಷ್ಟ್ರ ಮಟ್ಟದಲ್ಲೇ ಹೆಸರುವಾಸಿಯಾಗಿದ್ದ ಬೀದರ್ ಕಲೆ ಅಂತೇನೆ, ಅಂದ್ರೆ ಬೀದರ್ ಬಿದ್ರಿ ಏನದಂದ್ರೆ ಬಿದ್ರಿ ಮತಗಟ್ಟೆ, ವಿಶೇಷ ಮತಗಟ್ಟೆ ಬಿದ್ರಿ ಕಲೆ ಅಂತೇಳಿ ಈ ಒಂದು ಮತಗಟ್ಟೆ ಮಾಡಿದ್ದಾರೆ. ನೋಡ್ಬೋದು ನೀವು, ಬಿದ್ರಿ ಕಲೆಯನ್ನು ಬಿಂಬಿಸುವ ಮತಗಟ್ಟೆ ಅನ್ನೋದಂದ್ರೆ ಈಗಾಗಲೇ ಮತದಾನ ಆರಂಭ ಆಗಿದೆ. ಮತದಾನ ಹಾಕಿ ಜನ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ನೋಡ್ಬೋದು ನೀವು ಈಗಾಗಲೇ ಅವರು ಓಟನ್ನು ಹಾಕಿ ಹೊರಗಡೆ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಉತ್ಸಾಹದಲ್ಲಿ ಎಲ್ಲೋ ಒಂದು ಕಡೆ ಬಿಸಿಲು ನಾಡು ಬೀದರಲ್ಲಿ ಮತದಾರರು ಇದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಖುಷಿ ಆಗ್ತಾ ಇದ್ದೀರಿ ಓಟ್ ಹಾಕಿ ಬರ್ತಾ ಇದ್ರಿ ನೀವು? ಫಸ್ಟ್ ಓಟ್ ಹಾಕಿ ಬರ್ತಾ ಇದ್ರಿ ಹೇಳಿ, ಕನ್ನಡದಲ್ಲಿ ಹೇಳಿ, ಖುಷಿ ಯಾವ ರೀತಿ ಆಗ್ತಾ ಇದೆ? ನಮ್ಮ ಮತದಾನ ನಮ್ಮ ಅದ ಈ ಸರಕ್ಕೆ ನಮಗೆ ಖುಷಿ ಆಗ್ಲತ್ತೈತೆ. ನಾವು ಫಸ್ಟ್ ಹಾಕಿ ಬಂದಿದೆ 6:30 ಬಂದಿದೆ. ನಾವು 6:30ರಿಂದ ನಾವು ಕಾಯ್ತಾ ಇದ್ದೀವಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 6:30ರಿಂದ ಕಾಯ್ತಾ ಇದ್ದೀವಿ. 7 ಗಂಟೆಗೆ ಈಗಾಗಲೇ ಮತದಾನ ಆರಂಭ ಆಗಿದೆ. ನಾನು ಫಸ್ಟ್ ಮತದಾನ ಹಾಕಿ ಬರ್ತಾ ಇದ್ದೀನಿ, ನಾನು ಖುಷಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಬಿದ್ರಿ ಕಲೆಯ ಮತಗಟ್ಟೆ ಮುಂಭಾಗದಲ್ಲಿ ನೋಡ್ಬೋದು ನೀವು, ರಂಗೋಲಿಯಲ್ಲಿ ನನ್ನ ಮತ ನನ್ನ ಹಕ್ಕು ಅಂತೇಳಿ ಈ ರೀತಿ ಸಾಕಷ್ಟೊಂದು ಜನಜಾಗೃತಿ, ಅಂದರೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಲೇಬೇಕೆಂಬ ಉದ್ದೇಶದಿಂದ ಈ ರೀತಿ ಏನದಂದ್ರೆ ರಂಗೋಲಿಯಲ್ಲಿ ಕೂಡ ಮೂಡಿದ್ದಾರೆ. ಆದರೆ ಬಿದ್ರಿ ಕಲೆ ಬಿದ್ರಿಯ ಮತಗಟ್ಟೆಯಲ್ಲಿ ಕೂಡ ಸಾಕಷ್ಟು ಜನ ಏನದಂದ್ರೆ ಈಗಾಗಲೇ ನೋಡ್ಬೋದು. ನಾನು ಮತಗಟ್ಟೆ ಒಳಗಡೆ ತೋರಿಸ್ತೀನಿ. ಮತಗಟ್ಟೆ ನಂಬರ್ 104 ನೋಡ್ಬೋದು. ಈಗಲೇ ಕ್ಯೂವಲ್ಲಿ ನಿಂತಿದ್ದಾರೆ ಜನ, ಅಂದ್ರೆ ಓಟ್ ಹಾಕ್ಲಕ್ಕ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು, ಮತದಾನ ಮಾಡಲೇಬೇಕು ಅಂಥೇಳಿ ನೋಡ್ಬೋದು ನೀವು. ಮತದಾರರು ಏನದಂದ್ರೆ ಬಂದಿದ್ದಾರೆ ಸಾಕಷ್ಟು, ಅಂದರೆ ಈಗಾಗಲೇ ಮತದಾನ ಕೂಡ ಆರಂಭ ಆಗಿದೆ. ನಾವು ಒಳಗಡೆ ತೋರಿಸ್ತೀನಿ, ನೇರವಾಗಿ ಕರ್ಕೊಂಡು ಹೋಗಿ. ಸಾಕಷ್ಟು ಜನ ಮತದಾನ ಆಗ್ತಾ ಇದ್ದಾರೆ ನೋಡ್ಬೋದು ನೀವು. ಇದು ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಗಡಿ ಜಿಲ್ಲೆ ಬೀದರ್ನ ಜಿಲ್ಲಾ ಪಂಚಾಯತ್ ಕೇಂದ್ರದಲ್ಲಿದ್ದಂಥ ಬಿದ್ರಿ ಮತಗಟ್ಟೆಯಲ್ಲಿ ಕೂಡ ಸಾಕಷ್ಟು ಜನ ಬೆಳಿಗ್ಗೆಯಿಂದಲೇ ಏನಂದ್ರೆ ಆಯ್ತೇನಪ್ಪ. ರಾಘವೇಂದ್ರ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾಕಾಗಿ ಮಾಡ್ತೀರೋ? ಮೇಡಮ್, ರಾಘವೇಂದ್ರ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ. 14 ಗೆಲ್ತೇವೆ. ಉಳಿದ 14ರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ನನ್ನ ಪ್ರಕಾರ 24-25 ಲೋಕಸಭಾ ಸೀಟನ್ನು ಗೆಲ್ಲೋರಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ದೇಶದ ಎಲ್ಲ ಜನರ ಅಭಿಪ್ರಾಯ. ದೇಶದಲ್ಲಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದ ಕೊಡುಗೆ 25-26 ಸೀಟನ್ನು ಕೊಟ್ಟರು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಂಥದ್ದು ನಮ್ಮ ಸಂಕಲ್ಪ. ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ. ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಬಂದು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಕೇಳಮ್ಮ ಏನೇ? Today you cast vote. Just now I cast the vote. Yes, sir. And according to me,
remaining 14 seats, Lok Sabha seats. Already to 14 Lok Sabha seats, election is over. Out of 28, according to